ಸದಸ್ಯರು ಹಿರಿಯರಾದಂಥ ಶ್ರೀತಾ ರುದ್ರಣ್ಣವರೇ, APMCಯ ಉಪಾಧ್ಯಕ್ಷರಾದಂಥ ಮಹಾದೇವರವರೇ, ನಾವೆಲ್ಲ ತಾಲೂಕ್ ಪಂಚಾಯತಿಯ ಸದಸ್ಯರುಗಳೇ, ನಾವೆಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷಗಳೇ, ಎಲ್ಲ ಮೋರ್ಚಾದ ಪದಾಧಿಕಾರಿಗಳೇ, ಎಲ್ಲ ಶಕ್ತಿ ಕೇಂದ್ರದ ಅಧ್ಯಕ್ಷಗಳೇ, ಕಾರ್ಯಕರ್ತ ಬಂಧುಗಳೇ, ಇವತ್ತು HD ಕೋಟೆಯ ತಾಲೂಕು ಕಚೇರಿಯ ಮುತ್ತಿಗೆ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ. ಯಾಕಪ್ಪ ಮುತ್ತಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮಹೇಶ್ ಅವರು ಹೇಳಿದ್ರು, ಭೂಮಿ ಒಳಗೆ ಭೂಮಿ ಮೇಲೆ ಗಾಳಿಲಿರೋದನ್ನು ತಿಂದು ತೆಗೆದಂಥವರು ಈ ಕಾಂಗ್ರೆಸ್ನವರು. ಇವತ್ತು ಅಭಿವೃದ್ಧಿಯ ವಿಷಯ ಅವ್ರಿಗೆ ಗೊತ್ತಿಲ್ಲ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಥರ ಚಿಕ್ಕ ಹಣವನ್ನು ಲೂಟಿ ಮಾಡಿಕೊಂಡು ಇವತ್ತು ಅವರ ಮನೆಗೆ ತುಂಬಿಸ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಏನೋ ಹಗರಣಗಳ ಒಂದಲ್ಲ 10 ಹಗರಣಗಳು, ಆದರ್ಶ ಇರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಏನೋ ಕಲ್ಲಿದ್ದಲು 2G, ಹಾಗೆ ವಿಮಾನ ನಿಲ್ದಾಣ ಎಲ್ಲ ಕಾಮಗಾರಿಗಳು ಈಗ ಮೊನ್ನೆ ಬಂತು. ಬೇಡಪ್ಪ ಬೇಡ, FDI ವಾಲ್ಮಾರ್ಟಿಂದ 106 ಕೋಟಿಯನ್ನ ಪಡೆದಂಥದ್ದು ಈ ಕಾಂಗ್ರೆಸ್ಸಿನ ಸಾಧನೆ. ಇವತ್ತು ನಮಗೆ ಸಿಮೆಂಟ್ ಸಿಗ್ತಾ ಇಲ್ಲ, ಪಡಿತರ ವ್ಯವಸ್ಥೆ ಸರಿ ಬರ್ತಾ ಇಲ್ಲ, ಸಿಲಿಂಡರ್ 12 ಸಿಲಿಂಡರ್ ಇದ್ದಂಥದನ್ನ 6 ಸಿಲಿಂಡರ್ ಕೊಡುವಂಥದ್ದು. ಇವತ್ತು ಕಾಡಿನ ಹಂಚಿನಲ್ಲಿ ವಾಸ ಮಾಡೋ ಜನ ನಮಗೆ ಕಾಡನ್ನು ಕಡಿಬೇಡಿ, ಕಾಡನ್ನು ಉಳಿಸಿ ಅಂತಾರೆ, ಗ್ಯಾಸ್ ಕೊಡಲ್ಲ. ಎಲ್ಲೋಗ್ಬೇಕು ಸ್ವಾಮಿ? 12 ಸಿಲಿಂಡರ್ ಇದ್ದಂಥದನ್ನ 6 ಸಿಲಿಂಡರ್ ಗೆಲ್ಸೋಂಥದ್ದನ್ನ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಇವತ್ತು ಕಾಂಗ್ರೆಸ್ನವ ನಾಚಿಕೆಯನ್ನ ಬಿಟ್ಟಂತ ನಾಯಕರುಗಳು ನೀವು. ಮೇಲಿಂದ ಕೆಳಗಿನ ಬರ್ತಕ್ಕಂಥ ನಾಚಿಕೆ ಏಸಿಗೆಯನ್ನು ಬಿಟ್ಟಂತ ಕಾಂಗ್ರೆಸ್ಸಿನ ನಾಯಕರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಗೆ 12 ಸಿಲಿಂಡರ್ಗಳನ್ನ ಕೊಡಿ, FDI ಬೇಡ, ನಮ್ಮ ಸಣ್ಣ ಪುಟ್ಟ ಅಂಗಡಿಗಳ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ? ನಮ್ಮ ನಿರುದ್ಯೋಗಿ ಯುವಕರು ಕೆಲಸ ಇಲ್ಲ ಅಂತ ಹೇಳಿ ಅವನೊಂದು ಪೆಟ್ಟಿಗೆ ಅಂಗಡಿ ತಗೊಂಡ ಆ ಪೆಟ್ಟಿಗೆ ಅಂಗಡಿ ಕಲ್ಲಾಗ್ತೀರಾ ನೀವು? FDI ಜಾರಿಗೆ ತಂದು ಇವತ್ತು ನಮ್ಮ ಕೋಟೆಯ ಭಾಗದ ವ್ಯಾಪ್ತಿಗೆ ಕೇಂದ್ರ ಸರ್ಕಾರ ಇನ್ನೊಂದು ಕರಾಳ ಶಾಸನವನ್ನ ಬರಲಿಕ್ಕೆ ಕೊಟ್ಟಿದೆ. ಏನು 58 ಗ್ರಾಮ ಈ ಕೋಟೆ ವ್ಯಾಪ್ತಿಯಲ್ಲಿದೆ. ಈ 58 ಗ್ರಾಮಗಳ ಆ ಕಾಡಂತಿಲ್ಲಿರುವಂಥದ್ದನ್ನ ಒಕ್ಕಲಿಪಿಸಬೇಕು. ಯೋಚನೆ ಮಾಡಿ, ಆ ಒಕ್ಕಲಿಪಿಸಬೇಕು ಅಂತ ಹೇಳಿ 58 ಗ್ರಾಮಗಳನ್ನ ಗುರುತು ಮಾಡಿದಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಾವು ತಲತಲಾಂತರದಿಂದ ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಯಾವ ಕಾರಣಕ್ಕೂ ನಾವು ಕಾಡಿನ ಅಂಚಿನ ಬಿಡಲ್ಲ, ಕಾಡಿನ ಪ್ರಾಣಿಗಳಿಗೆ ತೊಂದರೆ ಕೊಡಲ್ಲ, ಕಾಡಿನ ಜಾನುವಾರುಗಳಿಗೆ ತೊಂದರೆ ಕೊಡಲ್ಲ. ಆದರೆ ನಮ್ಮನ್ನು ಅಮಾನುಷವಾಗಿ ನಡೆಸ್ಕೊಳ್ಳೋ ಅಂತ ಕಾನೂನನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಬಹುಶಃ ಇವತ್ತು ಎಲ್ಲ ಯೋಚನೆಗಳನ್ನ ನಾವು ಮಾಡಬೇಕಾಗುತ್ತೆ. ಮುಂದಿನ ದಿನದಲ್ಲಿ ನಾವು ಕಾಂಗ್ರೆಸ್ ವಿರುದ್ಧ ಅತ್ಯಂತ ಹೋರಾಟವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ನಮ್ಮ ಪಕ್ಷದ ಸಂಘಟನೆಯನ್ನ ಮಾಡಬೇಕು. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜನಪರ ಇರತಕ್ಕಂಥ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಒಬ್ಬ ವ್ಯಕ್ತಿಯನ್ನು ನೀವು ಚುನಾವಣೆಗೆ ತರಬೇಕಾಗುತ್ತೆ. ಆ ವ್ಯಕ್ತಿಯನ್ನ ಆರಿಸಬೇಕಾಗ್ತದೆ. ಬಹುಶಃ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಸಾಕಬೇಕು. ಬಹುಶಃ ಕಾಂಗ್ರೆಸ್ಸಿನ ವಿರುದ್ಧದ ಮಾತು ನಿಂತರೆ ಅದು ದಿನ ಸಾಲಲ್ಲ, ಗಂಟೆ ಸಾಲಲ್ಲ, ಅದು ಮಾತು ಹೊರಿತನ ಇದೆ. ಜೊತೆಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನಾನಾದರೂ ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಎಲ್ಲ ಬಂಧು ಬಾಂಧವರಿಗೂ, ನನ್ನೆಲ್ಲ ಸ್ನೇಹಿತರಿಗೂ, ತಾಯಂದಿರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ, ನೀವು ಇಲ್ಲಿ ಸಮಯವನ್ನು ಕೊಟ್ಟು ಬಂದಿದ್ದೀರಿ. ಏನು ಇಡೀ ರಾಷ್ಟ್ರ ವ್ಯಾಪ್ತಿ ಕಾಂಗ್ರೆಸ್ ತೊಲಗು, ಈ ಕೇಂದ್ರ ಸರ್ಕಾರ ತೊಲಗಬೇಕು, ಈ ರಾಷ್ಟ್ರ ರಕ್ಷಣೆ ಆಗಬೇಕು ಅನ್ನೋ ಒಂದು ಹೋರಾಟ ಇಡೀ ರಾಷ್ಟ್ರ ವ್ಯಾಪ್ತಿ ಹಮ್ಮಿಕೊಂಡಿದ್ದೀವಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಅಟಕ್ನಿಂದ ಕಟಕ್ವರೆಗೆ ಈ ಒಂದು ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಈ ಚಳವಳಿಯ ಒಂದು ಮನವಿಯನ್ನ ನಮ್ಮ ತಾಲೂಕಿನ ಅಧ್ಯಕ್ಷರು ಶ್ರೀತಾ ಶಿವರಾಜಪ್ಪನವರು ಓದ್ತಾರೆ. ಅದನ್ನ ಸನ್ಮಾನ್ಯ ತಹಸೀಲ್ದಾರ್ರವ್ರಿಗೆ ನಾವು ಕೊಡ್ತೀವಿ. ತಹಸೀಲ್ದಾರ್ರವರು ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಅತ್ಯಂತ ಬೆಲೆ ಏರಿಕೆಗಳು ಇಳಿಬೇಕು. ಏರಿದ ಬೆಲೆಗಳು
ಗಾಂಧಿ ಅವರಿಗೆ, ಮನಮೋಹನ್ ಸಿಂಗ್ ಅವರಿಗೆ, ಏನು ಕೇಂದ್ರದ ಆ ರೈತ ವಿರೋಧಿ ನೀತಿ ಸರ್ಕಾರಕ್ಕೆ, ಜನನೀತಿ ಜನ ವಿರೋಧಿ ಸರ್ಕಾರಕ್ಕೆ ತೊಲಗಲೇ 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 ತೊಲಗಲೇ. ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ. ನಮಸ್ಕಾರ. बोलो भारत माता की, भारतीय जनता पार्टी की ನೀತಿಗೆಟ್ಟ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ.